ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ನಮಗೆ ಈ ಒಳ್ಳೆ ದಿನದಲ್ಲಿ ಆಗಿರೋಣ. ಇಂದು ನಮಗೆ ದೇವರು ಅನುಗ್ರಹಿಸಿದ ಒಳ್ಳೆ ಸಮಯವಾಗಿದೆ. ಈ ಮುಂಜಾನೆ ವಾಕ್ಯ ಆಲಿಸುವ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ವಾಕ್ಯ ಆಲಿಸುವ ನಿಮಗಾಗಿ, ನಿಮ್ಮ ಭವನಕ್ಕಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರಾರ್ಥನಾ ವಿಷಯಗಳು ಯಾವ ಕಾರ್ಯವಾಗಿದೆ, ನೀವು ದೇವರ ವಾಕ್ಯ ಆಲಿಸಿ ವಾಕ್ಯದಲ್ಲಿ ಸಮರ್ಪಿಸಿದ ಯಾವ ಕಾರ್ಯವಾದರೂ ಆ ಕಾರ್ಯದ ಮೇಲೆ ದೇವರ ಅದ್ಭುತಕರ ಸ್ಪರ್ಶಿಸಲಿ. ದೇವರೇ, ಈ ವಾಕ್ಯ ಆಲಿಸುವ ಅನೇಕರು ದುಃಖದಲ್ಲಿದ್ದಾರೆ. ಕೆಲವರು ಶಾರೀರಿಕ ವೇದನೆಯನ್ನು ಅನುಭವಿಸುತ್ತಿದ್ದಾರೆ. ವಿವಿಧ ತರದ ಹಣಕಾಸಿನ ಸಮಸ್ಯೆಯಲ್ಲಿರುವವರು ಇದ್ದಾರೆ. ಸಮಸ್ಯೆಯನ್ನು ಎದುರಿಸುವವರು ಆಗಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಯರು, ಯುವಕ ಯುವತಿಯರು, ಸಹೋದರ ಸಹೋದರಿಯರು ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತನಾದ ದೇವರು ಅದ್ಭುತಕರವಾಗಿ ನಿಮಗೆ ಸಹಾಯ ಮಾಡಲಿ. ಇಂದು ನಾವು ಆಲಿಸುವ ವಾಕ್ಯ ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 48ರಿಂದ 51ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ನತಾನಿಯೇಲನು, ನನ್ನ ಪರಿಚಯ ನಿಮಗೆ ಹೇಗಾಯಿತು ಎಂದು ಕೇಳಲು ಯೇಸು, ಫಿಲಿಪ್ಪನು ನಿನ್ನನ್ನು ಕರೆಯುವ ಮೊದಲೇ ನೀನು ಅಂಜೂರದ ಮರದಡಿ ಇದ್ದಾಗ ನಾನು ನಿನ್ನನ್ನು ಕಂಡೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ನತಾನಿಯೇಲನು, ಗುರುದೇವ, ದೇವರ ಪುತ್ರ ನೀವೇ, ಇಸ್ರಾಯೇಲರ ಅರಸ ನೀವೇ ಎಂದನು. ಆಗ ಯೇಸು, ಅಂಜೂರದ ಮರದಡಿ ನಿನ್ನನ್ನು ಕಂಡೆ ಎಂದು ನಾನು ಹೇಳಿದ ಮಾತ್ರಕ್ಕೆ ಇಷ್ಟೊಂದು ವಿಶ್ವಾಸವೇ? ಇದಕ್ಕೂ ಮಿಗಿಲಾದವುಗಳನ್ನು ನೀನು ಕಾಣುವೆ ಎಂದು ನುಡಿದರು. ತಮ್ಮ ಮಾತನ್ನು ಮುಂದುವರಿಸುತ್ತಾ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸ್ವರ್ಗವು ತೆರೆದಿರುವುದನ್ನು, ನರಪುತ್ರನ ಮುಖಾಂತರ ದೇವದೂತರು ಏರುವುದನ್ನು ಇಳಿಯುವುದನ್ನು ನೀವು ಕಾಣುವಿರಿ ಎಂದು ಹೇಳಿದರು. ಪ್ರಿಯರೇ, ಇದಕ್ಕಿಂತ ಮಿಗಿಲಾದ ಅನುಗ್ರಹ ನಿಮಗೆ ಬರುವುದು, ನೀನು ಅದನ್ನು ಕಾಣುವೆ. ದೊಡ್ಡ ಅನುಗ್ರಹಗಳು ಜೀವನದಲ್ಲಿ ಬರುವುದು ನಾವು ಕಾಣುತ್ತೇವೆ. ಹಲ್ಲೆಲೂಯ. ಪ್ರಿಯರೇ, ದೇವರ ವಾಕ್ಯ ಆಲಿಸುವಾಗ ನಿಮ್ಮೊಂದಿಗೆ ಪುನಃ ಹೇಳಲೇ, ಇದಕ್ಕಿಂತ ಮಿಗಿಲಾದ ದೈವಾನುಗ್ರಹ ನೀವು ಕಾಣುವಿರಿ. ಇನ್ನಿವರೆಗೂ ಇರುವುದಕ್ಕಿಂತ ಮಿಗಿಲಾದ ಬಿಡುಗಡೆ, ಮಿಗಿಲಾದ ಸೌಖ್ಯ ನೀವು ಅನುಭವಿಸುತ್ತೀರಾ? ಈ ವಾಕ್ಯ ಆಲಿಸುತ್ತಿರುವ ಪ್ರಿಯರೇ, ನೀವು ದೇವರ ವಾಕ್ಯವನ್ನು ವಿಶ್ವಾಸಿಸುತ್ತೀರಾ? ಯೇಸುವಿನಲ್ಲಿ ನೀವು ಆಶ್ರಯಿಸುತ್ತಿದ್ದೀರಾ? ಆದರೆ ಆತ್ಮದಿಂದ ಹೇಳಿ, ಪ್ರಭುವೇ, ನಿಮ್ಮಲ್ಲೂ ನಿಮ್ಮ ವಾಕ್ಯದಲ್ಲೂ ನಾನು ವಿಶ್ವಾಸಿಸುತ್ತೇನೆ, ನಿಮ್ಮಲ್ಲೂ ನಿಮ್ಮ ವಾಕ್ಯದಲ್ಲೂ ನಾನು ಆಶ್ರಯಿಸುತ್ತೇನೆ. ಹಾಗಾದರೆ ಯೇಸು ಸ್ವಾಮಿಯ ಉತ್ತರ ಇದಾಗಿದೆ. ನತಾನಿಯೇಲನಿಗೆ ತರ ನಮ್ಮ ಹತ್ತಿರ ಆಗಿದೆ. ಇದಕ್ಕಿಂತ ಮಿಗಿಲಾದುದನ್ನು ನೀ ಕಾಣುವೆ. ದೊಡ್ಡ ಒಂದು ಬಿಡುಗಡೆ ಜೀವನದಲ್ಲಿ ಕಾಣುವೆ. ದೊಡ್ಡ ಒಂದು ಅನುಗ್ರಹ ಜೀವನದಲ್ಲಿ ಅನುಭವಿಸುತ್ತೀಯ. ದೊಡ್ಡ ಒಂದು ಸೌಖ್ಯ ನಿನಗುಂಟಾಗುವುದು. ಈಗ ಅನುಭವಿಸುವ ಸಮಸ್ಯೆಯಿಂದ, ಬಂಧನದಿಂದ ಹೊರಗೆ ಬರುವ ಅದ್ಭುತ ನೀ ಕಾಣುವೆ. ಹಲ್ಲೆಲೂಯಾ. ಈ ರೋಗದಿಂದ ಸೌಖ್ಯದ ಅದ್ಭುತ ನೀ ಕಾಣುವೆ. ಈ ಸಾಲದಿಂದ ಅದ್ಭುತ ರಕ್ಷೆ ಪಡುವ, ಹೊರಬರುವ ಅದ್ಭುತ ಕಾರ್ಯ ನೀ ಕಾಣುವೆ. ದೇವರು ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಮಾಡಿದ ಕಾರ್ಯವನ್ನು ನೀ ಕಾಣುವೆ. ವಿಶ್ವಾಸದಲ್ಲಿ ನೀನು ಅನುಭವಿಸುತ್ತೀಯ. ಇದಕ್ಕಿಂತ ಮಿಗಿಲಾದದ್ದನ್ನು ನೀ ಕಾಣುವೆ. ನಿನ್ನ ಇವತ್ತಿನ ಅವಸ್ಥೆ ನೋಡಿ ಹೀಗೆ ಹೇಳಬಾರದು, ಎಂಥ ಕಷ್ಟ, ಹೇಗೆ ಸರಿಯಾಗುವುದು ಎಂದು ವಾಕ್ಯ ನಿನ್ನಲ್ಲಿ ಹೇಳುತ್ತದೆ. ಇದಕ್ಕಿಂತ ಮಿಗಿಲಾದದ್ದನ್ನು ನೀ ಕಾಣುವೆ. ದೊಡ್ಡ ಬಿಡುಗಡೆ ನಿನಗಾಗಿ ಕಾಯುತ್ತಿದೆ. ಹಲ್ಲೆಲೂಯಾ. ಪ್ರಿಯರೇ, ಅನೇಕರು ಜಗಳದಲ್ಲಿ, ಮನಸ್ತಾಪದಲ್ಲಿ ಆಗಿದೆ ಜೀವಿಸುವುದು. ನಾವು ಹೀಗೆ ಪ್ರಾರ್ಥಿಸುವ, ಪ್ರಭುವೇ, ನಿಮ್ಮ ವಾಕ್ಯ ವಿಶ್ವಾಸಿಸಲು ನನಗೆ ಕೃಪೆ ನೀಡಿರಿ. ಹಾಗೆ ವಿಶ್ವಾಸಿಸಲು ಪ್ರಾರಂಭಿಸುವಾಗ ಮಿಗಿಲಾದ ಕಾರ್ಯಗಳು ದೇವರು ಮಾಡುವುದು ನಾವು ಅನುಭವಿಸಲು ಸಾಧ್ಯ. ಹಲ್ಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಪ್ರಿಯರೇ, ನಿಮಗೆ ದೇವರು ನೀಡುವ ಮಿಗಿಲಾದ ಅನುಗ್ರಹ ಕಾಣಲು, ಸೌಖ್ಯವನ್ನು ಅನುಭವಿಸಲು ಕೃಪೆ ನೀಡಿರಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.